ಏನೋ ಗದಗ ಜಿಲ್ಲೆಯಲ್ಲಿ ಅಕ್ರಮ ಮರಳು ಸಾಗಣೆ ಮುಂದುವರೆದಿದೆ. ಆದರೆ ಸ್ಯಾಂಡ್ ಮಾಫಿಯಾಗೆ ಅಂತ್ಯವನ್ನ ಹಾಡೋಕೆ ಪೊಲೀಸರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತ ಆರೋಪಿಸಲಾಗಿದೆ. ಆತ ಗದಗ ಜಿಲ್ಲೆ ಮುಂಡರಗಿ ಠಾಣೆ ಪೊಲೀಸರು ನಿರ್ಲಕ್ಷ್ಯವನ್ನ ತೋರಿದ್ರೆ ಈತ ಅಕ್ರಮ ಮರಳು ಗಣಿಗಾರಿಕೆಗೆ ಸಿಪಿಐ ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರಂತೆ. ಸಿಪಿಐ ಮಂಜುನಾಥ ನಡುವಿನ ಮನೆ ವಿರುದ್ಧ ಈ ಆರೋಪ ಕೇಳಿಬಂದಿದ್ದು, ಕಳೆದ ರಾತ್ರಿ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದಾಗ ಅಕ್ರಮ ಬಯಲಾಗಿದೆ. ತುಂಗಭದ್ರಾ ನದಿಯಿಂದ ರಾತ್ರಿ ವೇಳೆ ಮರಳನ್ನು ತೋಡಿ ಅಕ್ರಮವಾಗಿ ಸಾಗಿಸುವ 100ಕ್ಕೂ ಅಧಿಕ ಟಿಪ್ಪರ್ಗಳು ಮುಂಡರಗಿ ಠಾಣೆ ಮುಂದೆನೇ ಸಾಲುಗಟ್ಟಿ ನಿಲ್ಲುತ್ತವೆ. ಆದರೆ ಠಾಣೆ ಎದುರು ಮರಳನ್ನು ಸಾಗಿಸ್ತಾ ಇದ್ರೂ ಕೂಡ ಪೊಲೀಸರು ಈ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಮಧ್ಯರಾತ್ರಿ 12 ಗಂಟೆ ನಂತರ ಈ ಅಕ್ರಮ ದಂಧೆ ಆರಂಭ ಆಗುತ್ತೆ. ಆದರೆ ಈ ಹೊತ್ತಲ್ಲಿ ಮುಂಡರಗಿ ಠಾಣೆ ಪೊಲೀಸರಿಗೆ ಭಾರೀ ನಿದ್ದೆ. ಈ ವೇಳೆ ಠಾಣೆಗೆ ಬಾಗಿಲನ್ನು ಹಾಕಿ ಮಲಗೋದು ಮಾತ್ರವಲ್ಲದೆ ಸಬೂಬನ್ನ ಕೂಡ ಸಿಬ್ಬಂದಿ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ನಲ್ಲೇ ದಾಖಲೆ ಕಳ್ಳತನ ಆಗುವ ಭಯದಿಂದ ಬಾಗಿಲು ಹಾಕ್ತೀವಿ ಅಂತ ಅತ್ಯಂತ ಬಾಲಿಶ ಉತ್ತರವನ್ನ ಪೊಲೀಸರು ನೀಡ್ತಾರೆ. ಅಲ್ಲದೆ ಠಾಣೆ ಕಾಂಪೌಂಡ್ ಹೊರಗೆ ಏನೇ ನಡೆದ್ರೂ ಕೂಡ ಸಂಬಂಧವೇ ಇಲ್ವಂತೆ ಅವರಿಗೆ. ಕಳೆದ ರಾತ್ರಿ ರಿಯಾಲಿಟಿ ಚೆಕ್ ವೇಳೆ ಪೊಲೀಸರೇ ಈ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಟ್ಟಿದ್ದು, ಮುಂಡರಗಿ ಸಿಪಿಐ ಪೊಲೀಸರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮರಳು ಮಾಫಿಯಾವನ್ನ ತಡಿದೆ ಬಾಯಿ ಮುಚ್ಚಿಕೊಂಡು ಕುಳಿತಿರುವಂಥದ್ದು ಒಂದು, ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಬಾಗಿಲು ಹಾಕಿ ಅಡ್ಡಡ್ಡ ಮಲ್ಕೊಂಡು ಬೆಡ್ಶೀಟ್ ಹಾಕೊಂಡು ಅಲ್ಲೇ ಸ್ಟೇಷನಲ್ಲೇ ಮಲ್ಕೊಂಡು ನಿದ್ದೆ ಮಾಡೋದು. ಕೇಳಿದ್ರೆ ಪೊಲೀಸ್ ಸ್ಟೇಷನ್ನಲ್ಲೇ ಕಳ್ಳತನ ಆಗುತ್ತೆ ಅಂತ ಬಾಗಿಲು ಹಾಕೊಂಡು ಒಳಗೆ ನಿದ್ದೆ ಮಾಡ್ತಿದ್ದೀವಿ ಅನ್ನೋಂತಹ ಅತ್ಯಂತ ಬಾಲಿಶ ಉತ್ತರ ಬೇರೆ. ಇದು ಇಲ್ಲಿರುವಂತಹ ಪೊಲೀಸ್ ವ್ಯವಸ್ಥೆಯ ಯಾವ ರೀತಿ ಇದೆ ಅನ್ನುವಂಥದ್ರ ಒಂದು ಸಾಕ್ಷಿಯನ್ನು ನಾವು ಈ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ. ಎಷ್ಟರ ಮಟ್ಟಿಗೆ ಇಲ್ಲಿನ ವ್ಯವಸ್ಥೆಯನ್ನು ಹದಗೆಡಿಸಿ ಇವರು ಇಟ್ಟಿದ್ದಾರೆ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಈ ಪೊಲೀಸ್ ಸ್ಟೇಷನ್ ಮುಂದೆನೇ 100 ಟಿಪ್ಪರ್ ಲಾರಿಗಳು ಅಕ್ರಮ ಮರಳನ್ನು ಹೊತ್ತು ಸಾಗ್ತಾ ಇದ್ರು ಕೂಡ ಅಲ್ಲೇ ಅವರು ವೆಹಿಕಲನ್ನು ನಿಲ್ಲಿಸಿದ್ರು ಕೂಡ ಯಾರು ಅದನ್ನು ತಡೆಯುವ ಅಥವಾ ಪ್ರಶ್ನಿಸುವ ಅಥವಾ ಚೆಕ್ ಮಾಡುವ ಗೋಜಿಗೆ ಇಲ್ಲಿ ಹೋಗ್ತಾ ಇಲ್ಲ. ಗದಗ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಅಕ್ರಮ ಮರಳು ಸಾಗಾಣಿಕೆಯಲ್ಲಿ ಎಗ್ಗಿಲ್ಲದೆ ಮುಂದುವರೆದಿದೆ. ಸ್ಯಾಂಡ್ ಮಾಫಿಯಾಗೆ ಅಂತ್ಯವನ್ನ ಹಾಡೋಕೆ ಯಾರೂ ಕೂಡ ಅಲ್ಲಿ ಮುಂದಾಗ್ತಾ ಇಲ್ಲ. ಪೊಲೀಸರೇ ಈ ವಿಚಾರದಲ್ಲಿ ಘೋರ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ಠಾಣೆಯ ಪೊಲೀಸರು ನಿರ್ಲಕ್ಷ್ಯವನ್ನ ತೋರಿದ್ದು, ಅಕ್ರಮ ಮರಳು ಗಣಿಗಾರಿಕೆ ಬಗ್ಗೆ ಸಿಪಿಐ ಮಂಜುನಾಥ ನಡುವಿನ ಮನೆ ಕೂಡ ಸೈಲೆಂಟ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಆರೋಪ ಇದೆ. ಕಳೆದ ರಾತ್ರಿ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದಾಗ ಈ ಇಡೀ ಅಕ್ರಮ ಸಂಪೂರ್ಣವಾಗಿ ಬಟಾಬಯಲಾಗಿದೆ. ತುಂಗಭದ್ರಾ ನದಿಯಿಂದ ರಾತ್ರಿ ವೇಳೆ ಮರಳನ್ನು ತೋಡಿ ಅಕ್ರಮವಾಗಿ ಸಾಗಿಸುವ 100ಕ್ಕೂ ಅಧಿಕ ಟಿಪ್ಪರ್ ಲಾರಿಗಳು ಮುಂಡರಗಿ ಸ್ಟೇಷನ್ ಮುಂದೆನೇ ಸಾಗುತ್ತವೆ. ಅಲ್ಲೇ ಲಾರಿನ ತಗೊಂಬಂದು ಲೋಡ್ ಸಮೇತ ನಿಲ್ಲಿಸ್ಕೊಂತಾರೆ. ಹಾಗಿದ್ರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಕ್ರಮ ಕೈಗೊಳ್ಳೋದಿರಲಿ, ಪೊಲೀಸ್ ಸ್ಟೇಷನ್ಗೆ ಬಾಗಿಲು ಹಾಕೊಂಡು ಚೆನ್ನಾಗಿ ಬೆಡ್ಶೀಟ್ ಹಾಕೊಂಡು ಸ್ಟೇಷನ್ ಒಳಗೆ ನಿದ್ದೆ ಮಾಡ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್. ಪೊಲೀಸರು ಅಕ್ರಮ ಮರಳು ಗಣಿಗಾರಿಕೆಯನ್ನ ಸಾಗಾಟವನ್ನ ತಡಿತಾ ಇಲ್ಲ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸ್ಟೇಷನ್ಗೆ ಬೀಗ ಹಾಕೊಂಡು ಒಳಗಡೆ ನಿದ್ದೆ ಮಾಡ್ತಿದ್ದಾರೆ. ಕೇಳಿದ್ರೆ ಕೊಟ್ಟಿರುವಂತ ಆನ್ಸರ್ ಬಾಲಿಶ ಹಾಗೂ ಹಾಸ್ಯಾಸ್ಪದ. ಪೊಲೀಸ್ ಸ್ಟೇಷನ್ ಕಳ್ತನ ಆಗುತ್ತೆ ಅಂತ ನಾವು ಬಾಗಿಲು ಹಾಕೊಂಡು ಒಳಗೆ ಮಲಗಿದೀವಿ ಅಂತ ಆನ್ಸರ್ ಕೊಡ್ತಿದ್ದಾರೆ. ಎಲ್ಲಿಗೆ ಹೋಗಿದೆ ವ್ಯವಸ್ಥೆಯಲ್ಲಿ ಹಾಗಾದ್ರೆ? ಹೌದು ಪ್ರಸಾದ್, ಏನು ಗದಗ ಜಿಲ್ಲೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತದೆ ಅಂತ ಹೇಳ್ಬೋದು. ಏಕೆಂದ್ರೆ ಕಳೆದ 4-5 ವರ್ಷಗಳನ್ನು ಕೂಡ ಅಕ್ರಮ ಮರಳು ಗಣಿಗಾರಿಕೆಗೆ ಇಲ್ಲಿ ಎಗ್ಗಿಲ್ಲದೆ ನಡೀತದೆ. ಇಷ್ಟಾದ್ರೂ ಕೂಡ ಯಾವುದೇ ಇಲಾಖೆ, ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಗಣಿ ಇಲಾಖೆ ಆಗಿರ್ಬೋದು, ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ ಅಂತ ಹೇಳ್ಬೋದು. ಏನು ಕಳೆದ ತಿಂಗಳವೇ ಏನು ಅಕ್ರಮ ಮರಳು ಗಣಿಗಾರಿಕೆ ಹಿನ್ನೆಲೆಯಲ್ಲಿ ಏನು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಒಂದು ಬೆಂಕಿ ಹಚ್ಚಿ ಒಂದು ಆಕ್ರೋಶನ ವ್ಯಕ್ತಪಡಿಸಿದ್ರು. ಈ ಒಂದು ದೊಡ್ಡ ಘಟನೆ ನಡೀತು. ಹೀಗಾಗಿ ಈ ಘಟನೆ ನಡೆದ ಬಳಿಕ ಗದಗ ಜಿಲ್ಲೆ ಜನರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಏನು ಗದಗ ಜಿಲ್ಲೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮುಗದೆ ಹೋಯ್ತು, ಇನ್ನೊಂದು ಬೊಗಸಿ ಅಕ್ರಮ ಮರಳು ಕೂಡ ಗದಗ ಜಿಲ್ಲೆಯಲ್ಲಿ ನಡೆಯಲ್ಲ. ಯಾಕಂದ್ರೆ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚದಂದ್ರೆ ಇವತ್ತು ಗದಗ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಇನ್ನು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರೆ ಅಂತ ಅನ್ನೋದು ಇಲ್ಲಿಂದ ಗದಗ ಜಿಲ್ಲೆ ಜನರಿಂದ ಅನ್ಕೊಂಡಿದ್ರು. ಆದ್ರೆ ಇವತ್ತು ನೋಡಿದ್ರೆ ಎಲ್ಲರೂ ಕೂಡ ಯಾವ ಠಾಣೆಗೆ, ಯಾವ ಸರ್ಕಾರಿ ಕಚೇರಿ ಬೆಂಕಿ ಹಚ್ತಾರೆ, ನಮ್ದೇನೋ ನಮ್ಮ ಜೇಬು ತುಂಬಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಅಧಿಕಾರಿಗಳು ಈ ರೀತಿ ಒಂದು ಅಕ್ರಮ ದಂಧೆ ನಡೀತಾ ಇದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದಕ್ಕೆ ಇದು ಪಕ್ಕಾ ಉದಾಹರಣೆ ಅಂತ ಹೇಳ್ಬೋದು. ಏನು ಮುಂಡರಗಿ ತಾಲೂಕಿನ ಏನು ನದಿ ತೀರ 4-5 ಗ್ರಾಮಗಳಿಗೆ ಅವಿರತವಾಗಿ
ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಅದು ಏನಪ್ಪಾ ಅಂತಂದ್ರೆ ಮಧ್ಯರಾತ್ರಿ 12 ಗಂಟೆ ನಂತರವೇ ಇವೆಲ್ಲ ಅಕ್ರಮ ದಂಧೆಗಳು ಚಟುವಟಿಕೆಗಳು ನಡೀತಾ ಇದ್ದಾವೆ. ಇವತ್ತು 12 ಗಂಟೆ ನಂತರ ಸುಮಾರು 100 ಲಾರಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತೇವೆ. ಅದು ಏನು ಮುಂಡರ್ಗಿ ಪೊಲೀಸ್ ಠಾಣೆ ಎದುರುಗಡೆಯಲ್ಲಿ 100 ಲಾರಿಗಳು ಹೋಗ್ತಾ ಇದ್ದಾವೆ. ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಅಕ್ರಮ ಗಣಿಗಾರಿಕೆ ತಡೆಯೋಕೆ ಪೊಲೀಸರು ಕೂಡ ಮುಂದಾಗ್ತಿಲ್ಲ, ಗಣಿ ಇಲಾಖೆ ಮುಂದಾಗ್ತಿಲ್ಲ, ಜಿಲ್ಲಾ ಆಡಳಿತ ಅಂದ್ರೆ ಮುಂದಾಗ್ತಿಲ್ಲ. ಯಾಕಂದ್ರೆ ಈ ಒಂದು ಅಕ್ರಮ ಮರಳು ಗಣಿಗಾರಿಕೆ ನಡೀತಿದ್ದು ಗದಗ ಜಿಲ್ಲಾಧಿಕಾರಿ ಮನೋಜ್ ಜೈನ್ ಅವ್ರ ಗಮನಕ್ಕೂ ಕೂಡ ಇದೆ, SP ಅವ್ರ ಗಮನಕ್ಕೂ ಇದೆ, ಏನು ಮೈನ್ಸ್ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಕೂಡ ಇದೆ. ಆದ್ರೂ ಕೂಡ ಯಾರೊಬ್ರು ಕೂಡ ಈ ಅಕ್ರಮ ಗಣಿಗಾರಿಕೆ ತಡೆಯೋಕೆ ಮುಂದಾಗ್ತಿಲ್ಲ. ಎಲ್ಲರೂ ಕೂಡ ಇವ್ರಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ, ಶಾಮೀಲ್ ಆಗಿರ್ತಾರೆ ಅನ್ನೋ ಆರೋಪ ಕೂಡ ಇಲ್ಲಿ ಗದಗ ಜಿಲ್ಲೆ ಜನರದಾಗಿದೆ. ಅದು ಅಲ್ಲದೆ ಏನು ನಿನ್ನೆ ಏನು ಮಾಧ್ಯಮಗಳು ರಾತ್ರಿ ಏನು ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಕೂಡ ಪೊಲೀಸ್ ಠಾಣೆ ಎದುರಲ್ಲಿ ಸುಮಾರು 100 ಏನು ಅಕ್ರಮ ಮರಳು ತುಂಬಿದ ಲಾರಿಗಳು ನಿಂತಿದ್ರು. ಆದ್ರೆ ಯಾವ ಅಧಿಕಾರಿಗಳು ಕೂಡ ಅದನ್ನ ತಡೆದು ಏನು ಸೀಜ್ ಮಾಡೋದಾಗಿರ್ಬೋದು, ವಶಪಡಿಸುವುದು ಯಾವುದೇ ಕಾರಣಕ್ಕೂ ಮಾಡ್ಲಿಲ್ಲ. ಇನ್ನು ವಿಶೇಷ ಏನಪ್ಪಾ ಅಂತಂದ್ರೆ ಏನು ಇಲಾಖೆಯವರು ನಿದ್ದೆ ಮಾಡ್ತಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಮುಂಡರ್ಗಿ ಪೊಲೀಸ್ ಠಾಣೆಗೆ ಬೀಗ ಜಡಿದು ಅಲ್ಲಿ ಡ್ಯೂಟಿ ಮೇಲೆ ಇದ್ದಂತ ಏನು ಪೊಲೀಸರು ಕೂಡ ನಿದ್ದೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ನಮಗೆ ಕ್ಯಾಮ್ರಾದಲ್ಲಿ ಕೂಡ ವಿಜುವಲ್ ಸೆರೆ ಸಿಕ್ಕಿದೆ ಅಂತ ಹೇಳ್ಬೋದು. ಹೀಗಾಗಿ ಒಟ್ಟಾರೆ ಅಕ್ರಮ ಮರಳು ಗಣಿಗಾರಿಕೆ ಹವ್ಯಾಸ ನಡೀತಾ ಇದೆ. ಯಾವ ಜಿಲ್ಲಾಡಳಿತ ಕೂಡ ಕ್ರಮ ಕೈಗೊಳ್ತಲ್ಲ ಅಂತ ಹೇಳ್ಬೋದು. ಈ ಬಗ್ಗೆ ಕೂಡ DC ಅವರಾಗಿರಲಿ SP ಅವರು ಕೂಡ ಸ್ಪಷ್ಟನೆ ನೀಡಬೇಕಾದಂತ ಒಂದು ಏನು ನೀಡಬೇಕಂತ ಅವ್ರ ಜವಾಬ್ದಾರಿ ಇದೆ. ಇದಕ್ಕೆ ಯಾವ್ದಂತ ಉತ್ತರ ಕೊಡ್ತಾರೆ ಅಂತ ಅವರಿಂದ ಕೇಳಬೇಕಾಗ್ತದೆ. ಅಮರ್ ಪ್ರಸಾದ್. ಧನ್ಯವಾದ ಸಂಜೀವ್.